ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ ಪುಟ 251. ಹೀಗೆ ದುಡಿಯುವವರಿಗೆ ಕೊಡುವ ಬೆಲೆಯು ಮಾನವೀಯತೆಗೆ ಅವಮಾನಕರವಾದ ವಿಷಯ. ಜನರು ತಮ್ಮ ಕಠಿಣ ಶ್ರಮದ ದುಡಿಮೆಯಿಂದ ವಾರಕ್ಕೆ $2 ರಿಂದ $4 ಸಂಪಾದಿಸಬಹುದು. ಕೆಳಗೆ ಕೊಟ್ಟಿರುವ ವಿವರಣೆಯ ಅಂಕಿ ಅಂಶಗಳ ಆ ವಿಷಯವನ್ನು ಪರಿಶೀಲಿಸಿದವರಿಂದ ಪಡೆದುದಾಗಿದೆ ಮತ್ತು ಅವರು ಡೀಲರ್ರಿಂದ ಮಾಹಿತಿಯನ್ನು ಪಡೆದರು. ಅದು ಒಬ್ಬ ಬಾಸ್ ಸ್ವೆಟರ್ಸ್ ರಿಂದ ದೊರೆತದ್ದು. ಆತನು ವ್ಯಾಪಾರಿಯಿಂದ ಸ್ವೀಕರಿಸಿದ್ದನ್ನು ಕೊಟ್ಟಿರುತ್ತಾನೆ. For making overcoats $76 to $2.50. For making business coats $0.32 to $1.50. For making trousers $0.25 to $0.75. For making waist per dozen $1 to $3. For making knee pants per dozen $0.50 to $0.75. For making calico shirts per dozen $0.30 to $0.45. ಈ ಬೆಲೆಗಳ ಪಟ್ಟಿಯಿಂದ ಒಂದು ಬೃಹತ್ ಶೇಕಡಾವಾರು ಬಾಸ್ ಸ್ವೆಟರ್ಸ್ ತನ್ನ ಲಾಭಾಂಶವಾಗಿ ತೆಗೆದುಕೊಳ್ಳುವನು ಮತ್ತು ವೆಚ್ಚವನ್ನು ಕಳೆದ ಮೇಲೆ ಕೆಲಸಗಾರನಿಗೆ ಭತ್ಯೆ ಕೊಡುವನು. ಎಷ್ಟೋ ಕಷ್ಟಪಟ್ಟು ಎಷ್ಟೋ ಕಾಲದವರೆಗೆ ಪುರುಷರು ಮತ್ತು ಮಹಿಳೆಯರು ತಮ್ಮ ಜೀವನದ ಸಾಧಾರಣ ಅವಶ್ಯಕತೆಗಳಿಗಾಗಿ ದುಡಿಯಬೇಕೆಂಬುದನ್ನು ಸುಲಭವಾಗಿ ಕಲ್ಪಿಸಿಕೊಳ್ಳಬಹುದು. ಮೊಣಕಾಲು ಪ್ಯಾಂಟ್ಗಳನ್ನು ಅಂದರೆ ನೀ ಪ್ಯಾಂಟ್ಸ್ಗಳನ್ನು ತಯಾರಕರಿಂದ ಮಾಲೀಕನು 1 ಡಜನ್ ಪ್ಯಾಂಟ್ಗಳಿಗೆ 65 ಸೆಂಟ್ಗಳಿಗೆ ಪಡೆಯುತ್ತಾನೆ. ಕೆಲಸಗಾರನಿಗೆ ಕೇವಲ 35 ಸೆಂಟ್ಗಳು ಮಾತ್ರ ದೊರೆಯುತ್ತದೆ. ತಯಾರಕನಿಗೆ ಒಂದು ಬೇಸಿಗೆ ಪೈಜಾಮವನ್ನು ತಯಾರಿಸಲು 10 ಸೆಂಟ್ಗಳು ದೊರೆಯುತ್ತವೆ ಮತ್ತು 6 ಜೊತೆಯನ್ನು ತಯಾರಿಸಲು 18 ಗಂಟೆಗಳು ಅವಶ್ಯ. ದೊಗಲೆ ಮೇಲಂಗಿಯನ್ನು 15 ಜನರಿಂದ ಮಾಡಲಾಗುತ್ತದೆ. ಪ್ರತಿಯೊಬ್ಬನೂ ಒಂದು ಭಾಗವನ್ನು ಮಾಡುತ್ತಾನೆ. ಒಟ್ಟಾಗಿ ಒಂದು 12 ಜೊತೆಗೆ 60 ಸೆಂಟ್ಗಳು. ಇವು ಕೆಲವು ಉದಾಹರಣೆಗಳು. ಯಾವುದೇ ಹೊಲೆಯುವ ಮಹಿಳೆಗೆ ಬಟ್ಟೆಗಳನ್ನು ಹೊಲಿಯುವ ಅಥವಾ ತಯಾರಿಸಲು ಎಷ್ಟು ಶ್ರಮ ಬೇಕಾಗುತ್ತದೆ ಎಂದು ತಿಳಿದಿರುತ್ತದೆ. ಆದರೆ ಈ ಎಲ್ಲಾ ವಿಷಯಗಳಲ್ಲೂ ಪ್ರತಿಫಲವಿದೆ. ಕೆಲವು ಬಾರಿ ಮುಗ್ಧರು ಅಥವಾ ವಿಚಾರಹೀನರು ಪಾಡುಪಡಬೇಕು, ಅಲ್ಲದೆ ತಪ್ಪಿತಸ್ಥರೂ ಸಹ. ಈ ಬಟ್ಟೆ ಕೆಲಸವು ತುಂಬಾ ಕೊಳಕಾದ ಪರಿಸ್ಥಿತಿಯಲ್ಲಿ ನಡೆಯುತ್ತದೆ. ಕೆಲವೊಮ್ಮೆ ಮನುಷ್ಯರು ಉಪಯೋಗಿಸಲು ಅಸಾಧ್ಯವಾದ ಕೋಣೆಗಳಲ್ಲಿ ಹಾಗೂ ಕಾಯಿಲೆ ತರುವ ಹುಳುಗಳ ದುರ್ಗಂಧದಿಂದ ತುಂಬಿರುತ್ತದೆ. ಚಿಕಾಗೋದಲ್ಲಿ ಈ ವರ್ಷದಲ್ಲಿ ಒಬ್ಬ ಸಂದರ್ಶಕನು ಒಂದು ಅಂಗಡಿಯಲ್ಲಿ 4 ಜನ ಮೇಲಂಗಿಗಳ ಕೆಲಸ ಮಾಡುವುದನ್ನು ಕಂಡನು. ಅವರೆಲ್ಲರಿಗೂ ಕೆಂಪು ಗುಳ್ಳೆಗಳೇಳುವ ಜ್ವರವಿದ್ದಿತು, ಅಂದರೆ ಸ್ಕಾರ್ಲೆಟ್ ಫೀವರ್. ಮತ್ತೊಂದು ಜಾಗದಲ್ಲಿ ಒಂದು ಮಗುವು ಅದೇ ಕಾಯಿಲೆಯಿಂದ ಸತ್ತಿತ್ತು. ಅದರ ಸುತ್ತಲೂ ಕೆಲಸ ನಡೆಯುತ್ತಿತ್ತು ಮತ್ತು ಅಂಟು ರೋಗವು ಹರಡುವುದು ಅನಿವಾರ್ಯವಾಗಿತ್ತು. ಅಯ್ಯೋ, ಬಂಗಾರವು ಎಷ್ಟೋ ಪ್ರಿಯವಾಗಬೇಕು, ಮಾಂಸ ಮತ್ತು ರಕ್ತವು ಅಷ್ಟೇ ಅತ್ಯಲ್ಪವಾಗಬೇಕು. ಶೋಚನೀಯವಾಗಿ ಬಡವರಾಗಿರುವವರ ಸಂಖ್ಯೆ ತೀವ್ರವಾಗಿ ಹೆಚ್ಚುತ್ತಿದೆ. ತೋರಿಬರುವಂತೆ ಸ್ಪರ್ಧೆಯು ಇಡೀ ಸಂತತಿಯನ್ನು ಇಳಿಜಾರಿನೆಡೆಗೆ ಆವರಿಸುತ್ತಿದೆ. ಯಂತ್ರೋಪಕರಣಗಳನ್ನು ಹೊಂದಿದವರು ಅಥವಾ ಭೂಮಿ ಇತ್ಯಾದಿ ಇರುವ ಅದೃಷ್ಟವಂತರನ್ನು ಹೊರತುಪಡಿಸಿದರೆ, ಅವರ ಐಶ್ವರ್ಯ ಮತ್ತು ಅಧಿಕಾರಕ್ಕೆ ಅನುಗುಣವಾಗಿ ಪ್ರಗತಿ ಹೊಂದಿದರೆ, ಪ್ರಸ್ತುತ ಪರಿಸ್ಥಿತಿಯು ಮುಂದುವರೆದರೆ ಬಿಲಿಯಂತರಿಗಳನ್ನು ಕಾಣಬಹುದು. ಅಂತಹ ಪರಿಸ್ಥಿತಿಯು ಎಂದೆಂದಿಗೂ ಮುಂದುವರಿಯಲು ಸಾಧ್ಯವಿಲ್ಲ. ಕಾರಣ ಮತ್ತು ಪರಿಣಾಮದ ನೈಸರ್ಗಿಕ ನಿಯಮವೂ ಸಹ ಕಡೆಗೆ ಪ್ರತಿಫಲವನ್ನು ತರುತ್ತದೆ. ಇಲ್ಲವೇ ನೈಸರ್ಗಿಕ ನಿಯಮವನ್ನು ಏರ್ಪಡಿಸಿದ ದೇವರ ನ್ಯಾಯವು ಅಂತಹ ಪರಿಸ್ಥಿತಿಯನ್ನು ಮುಂದುವರಿಯಲು ಬಿಡುವುದಿಲ್ಲ. ದೇವರು ಕ್ರಿಸ್ತನ ಮೂಲಕ ವಿಮೋಚಿಸಿ ಮತ್ತು ನಮ್ಮ ಅಯೋಗ್ಯತನದ ಕಾರಣ ಮಾನವ ಕುಲವನ್ನು ಅವರ ಸ್ವಾರ್ಥತೆ ಮತ್ತು ಕೇಡಿನ ಶಕ್ತಿಯಿಂದ ಬಿಡುಗಡೆ ಮಾಡಲು ಶೀಘ್ರದಲ್ಲಿಯೇ ನಿರ್ಣಯಿಸಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:19-23. ಕೆಳಗೆ ತಿಳಿಸಿದವುಗಳನ್ನು ಕೆಲವು ವರ್ಷಗಳ ಹಿಂದೆ ಬಂದ ವೆಸ್ಟರ್ನ್ ಜರ್ನಲ್ನಿಂದ ತೆಗೆಯಲಾಗಿದ್ದು, ಸ್ಪಷ್ಟವಾಗಿ ಆ ಸಮಯದ ಪರಿಸ್ಥಿತಿಯನ್ನು ವಿವರಿಸುತ್ತದೆ.